ಅವತ್ತು ಕೋರ್ಟ್ ಕಲಾಪ ಬಿರುಸಿನಿಂದ ಸಾಗ್ತಾ ಇತ್ತು. ಆಶ್ರಯ ಕೋರಿ ಬಂದಿದ್ದವರ ವಿಚಾರಣೆಯಲ್ಲಿ ಆ ಜಡ್ಜ್ ತಲ್ಲೀನರಾಗಿದ್ದರು. ಕಲಾಪದ ಮಧ್ಯೆ ಸಿಕ್ಕ ಒಂದು ಸಣ್ಣ ಬ್ರೇಕ್ ನಲ್ಲಿ ಅವರು ತಮ್ಮ ಇಮೇಲ್ ಚೆಕ್ ಮಾಡ್ತಾರೆ. ಆ ಇಮೇಲ್ ಓದಿದ ತಕ್ಷಣ ಆ ಜಡ್ಜ್ಗೆ ತಮ್ಮ ಭವಿಷ್ಯವೇನು ಅನ್ನೋದು ಅರ್ಥವಾಗಿಬಿಡುತ್ತೆ. ಎಸ್ ವೀಕ್ಷಕರೇ, ದಶಕಗಳ ಕಾಲ ಅಮೆರಿಕದ ಕಾನೂನು ವ್ಯವಸ್ಥೆಯಲ್ಲಿ ಅತ್ಯಂತ ದುರ್ಬಲರ ಪರವಾಗಿ ಧ್ವನಿ ಎತ್ತಿದ್ದ, ಬಡವರ ಪರವಾಗಿ ವಕಾಲತ್ತು ವಹಿಸಿದ್ದ ಆ ಪ್ರತಿಭಾವಂತ ನ್ಯಾಯಾಧೀಶಿಗೆ ನಿಮ್ಮನ್ನ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ ಅನ್ನೋ ಇಮೇಲ್ ಬಂದು ಆ ನ್ಯಾಯಾಧೀಶೆ ಬೇರ್ಯಾರು ಅಲ್ಲ, ಬೋಸ್ಟನ್ನ ಫೆಡರಲ್ ಇಮಿಗ್ರೇಷನ್ ಕೋರ್ಟ್ ನ ಜಡ್ಜ್ ಆಗಿದ್ದ ರೂಪಲ್ ಪಟೇಲ್. ನಿಮ್ಮ ಹುದ್ದೆಯನ್ನ ಪರ್ಮನೆಂಟ್ ಮಾಡ್ತಿಲ್ಲ ಮತ್ತು ಇವತ್ತೇ ನಿಮ್ಮ ಲಾಸ್ಟ್ ಡೇ ಎನ್ನುವ ಒಂದು ಸಣ್ಣ ಸಾಲಿನ ಇಮೇಲ್ ರೂಪಲ್ ಪಟೇಲ್ ರವರ ವೃತ್ತಿ ಬದುಕನ್ನೇ ಬುಡಮೇಲು ಮಾಡಿದೆ. ಟ್ರಂಪ್ ಆಡಳಿತ ಅವರನ್ನ ಕೆಲಸದಿಂದ ವಜಾಗೊಳಿಸಿತ್ತು, ಅವರ ಕೋರ್ಟ್ ರೂಮ್ ಅನ್ನ ಕಸಿದುಕೊಂಡಿತ್ತು. ಅಷ್ಟಕ್ಕೂ ಕಲಾಪದ ಮಧ್ಯೆ ಇದ್ದಾಗಲೇ ರೂಪಲ್ ಪಟೇಲ್ ಅವರನ್ನ ವಜಾಗೊಳಿಸಿದ್ಯಾಕೆ? ಅವರು ನೀಡಿದ್ದ ಆ ಒಂದು ಮಹತ್ವದ ತೀರ್ಪು ಟ್ರಂಪ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಯಿತು. ವಜಾಗೊಂಡ ನಂತರ ಜಡ್ಜ್ ರೂಪಲ್ ಪಟೇಲ್ ಹೇಳಿದ್ದೇನು ಎಂಬುದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಟ್ರಂಪ್ ಕೆಂಗಣ್ಣಿಗೆ ಗುರಿಯಾದ್ರ ಭಾರತೀಯರು ಯಾರಿದು? ವಜಾಗೊಂಡ ರೂಪಲ್ ಪಟೇಲ್. ವೀಕ್ಷಕರೇ, ರೂಪಲ್ ಪಟೇಲ್ ರವರ ಸ್ಟೋರಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಅವರ ಬ್ಯಾಕ್ ಗ್ರೌಂಡ್ ಅನ್ನ ಅರ್ಥ ಮಾಡಿಕೊಳ್ಬೇಕು. ನ್ಯಾಯಾಧೀಶರಾಗುವ ಮೊದಲು ರೂಪಲ್ ಪಟೇಲ್ ರವರು ಸಾರ್ವಜನಿಕ ಹಿತಾಸಕ್ತಿ ಕಾನೂನು ಮತ್ತು ಬಡವರ ಪರವಾಗಿ ಕಾನೂನು ಹೋರಾಟ ಮಾಡುವುದರಲ್ಲೇ ತಮ್ಮ ವೃತ್ತಿ ಜೀವನವನ್ನ ಕಟ್ಟಿಕೊಂಡವರು. ಸಿರಾಕ್ಯೂಸ್ ವಿಶ್ವವಿದ್ಯಾಲಯದ ಇಮಿಗ್ರೇಷನ್ ಡೇಟಾ ಪ್ರಾಜೆಕ್ಟ್ ಟ್ರ್ಯಾಕ್ ರಿಪೋರ್ಟ್ಸ್ ಪ್ರಕಾರ ರೂಪಲ್ ಪಟೇಲ್ ರವರು 2003ರಲ್ಲಿ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಕಲಾ ವಿಭಾಗದಲ್ಲಿ ಪದವಿ ಪಡೆದರು. 8 ವರ್ಷಗಳ ನಂತರ 2011ರಲ್ಲಿ ಅಮೆರಿಕದ ಪ್ರತಿಷ್ಠಿತ ಕಾನೂನು ಶಾಲೆಗಳಲ್ಲಿ ಒಂದಾದ ಮತ್ತು ನಾಗರಿಕ ಹಕ್ಕುಗಳ ವಕೀಲರ ತರಬೇತಿ ಕೇಂದ್ರವೆಂದೇ ಹೆಸರಾಗಿರುವ ನ್ಯೂಯಾರ್ಕ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಲಾದಿಂದ ಜೂರಿಸ್ ಡಾಕ್ಟರ್ ಪದವಿ ಪಡೆದಿದ್ದರು. ಕಾನೂನು ಪದವಿ ಮುಗಿದ ತಕ್ಷಣ ಅವರು ಹೋದದ್ದು ಬೆನ್ಸನ್ ಸೆಂಟರ್ ಫಾರ್ ಜಸ್ಟಿಸ್ಗೆ. ಇದು ಪ್ರಜಾಪ್ರಭುತ್ವ, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಮತ್ತು ನಾಗರಿಕ ಹಕ್ಕುಗಳಿಗಾಗಿ ಹೋರಾಡುವ ನ್ಯೂಯಾರ್ಕ್ ಯೂನಿವರ್ಸಿಟಿಯ ಪ್ರತಿಷ್ಠಿತ ಸಂಸ್ಥೆ. ಅಲ್ಲಿ 2011ರಿಂದ 2013ರವರೆಗೆ ಸ್ಟಾಫ್ ಅಟಾರ್ನಿಯಾಗಿ ಕೆಲಸ ಮಾಡಿದರು. ಹಾರ್ವರ್ಡ್ ಟು ಜಡ್ಜ್ ಜರ್ನಿ ನಂತರ 2014ರಲ್ಲಿ ಮ್ಯಾನ್ಹ್ಯಾಟನ್ ಲೀಗಲ್ ಸರ್ವಿಸಸ್ಗೆ ಸೇರಿಕೊಂಡ ಅವರು ಮುಂದಿನ ಒಂದು ದಶಕವನ್ನ ಬಡವರ ಸೇವೆಗೆ ಮುಡಿಪಾಗಿಟ್ಟರು. ನ್ಯೂಯಾರ್ಕ್ನ ಕಡಿಮೆ ಆದಾಯದ ಜನರಿಗೆ ಉಚಿತ ಕಾನೂನು ಸೇವೆ ಒದಗಿಸುತ್ತಿದ್ದ ಅವರು ವಲಸೆ ಸಮಸ್ಯೆಗಳನ್ನ ಒಳಗೊಂಡಂತೆ ಅನೇಕ ಪ್ರಕರಣಗಳನ್ನ ನಿಭಾಯಿಸಿದರು. 2024ರವರೆಗೆ ಅಲ್ಲೇ ಇದ್ದ ಅವರನ್ನ ಆಗಿನ ಅಧ್ಯಕ್ಷ ಜೋ ಬೈಡನ್ ರವರ ಆಡಳಿತ ಬೋಸ್ಟನ್ನ ಫೆಡರಲ್ ಇಮಿಗ್ರೇಷನ್ ಬೆಂಚ್ಗೆ ನ್ಯಾಯಾಧೀಶರನ್ನಾಗಿ ನೇಮಿಸಿದರು. 2024ರ ಮೇ ತಿಂಗಳಲ್ಲಿ ಅವರು ಕೇಸ್ಗಳ ವಿಚಾರಣೆ ಆರಂಭಿಸಿದರು. ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ಅಂಶ ಒಂದಿದೆ. WBUR ವರದಿ ಮಾಡಿರುವಂತೆ ಅಮೆರಿಕದಲ್ಲಿ ಇಮಿಗ್ರೇಷನ್ ಜಡ್ಜ್ಗಳು ಸ್ವತಂತ್ರ ನ್ಯಾಯಾಧೀಶರಲ್ಲ, ಅವರು ನ್ಯಾಯಾಂಗ ಇಲಾಖೆಯ ಕಾರ್ಯಾಂಗದ ಕಚೇರಿಯ ಅಡಿಯಲ್ಲಿ ಬರ್ತಾರೆ. ಅಂದರೆ ಅವರು ಅಟಾರ್ನಿ ಜನರಲ್ ರವರ ಕೃಪಾ ಕಟಾಕ್ಷದಲ್ಲಿ ಇರ್ತಾರೆ ಮತ್ತು ಅಧ್ಯಕ್ಷೀಯ ಆಡಳಿತ ಅವರನ್ನ ಯಾವಾಗ ಬೇಕಾದರೂ ವಜಾಗೊಳಿಸಬಹುದು. ಆ ಒಂದು ಕೇಸ್ ತಂದಿಟ್ಟಿತ ದೊಡ್ಡ ಕುತ್ತು. ಯಾರಿವರು? ರುಮೈಸಾ ವಚ್ಸ್ಟುಕ್. ಬೆಂಚ್ ಮೇಲೆ ಕೇವಲ 2 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ರೂಪಲ್ ಪಟೇಲ್ 100 ಕೇಸ್ಗಳನ್ನ ನಿಭಾಯಿಸಿದ್ದರು. ಆದರೆ ಆ ಒಂದು ಕೇಸ್ ಅವರ ಇಡೀ ವೃತ್ತಿ ಜೀವನವನ್ನೇ ಡಿಫೈನ್ ಮಾಡುವಂತಿತ್ತು. ಜೊತೆಗೆ ಅದೇ ಕೇಸ್ ಅವರ ವೃತ್ತಿ ಜೀವನವನ್ನ ಅಂತ್ಯಗೊಳಿಸಿತು ಅಂತಲೇ ಹೇಳಲಾಗ್ತಿದೆ. ಅದೇ ರುಮೈಸಾ ವಚ್ಚುಕ್. ಈ ವಚ್ಚುಕ್ ಒಬ್ಬ ಟರ್ಕಿಶ್ ಪ್ರಜೆ. ಆಕೆ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಮಾಡುತ್ತಿದ್ದಳು. ಪ್ಯಾಲೆಸ್ತೀನ್ ಪರವಾದ ನಿರ್ಣಯಗಳನ್ನ ಪಾಸ್ ಮಾಡ್ತಿದ್ದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಬೆಂಬಲವಾಗಿ ನಿಲ್ಲಬೇಕು ಅಂತ ಆಕೆ ವಿವಿಯ ಸ್ಟೂಡೆಂಟ್ ನ್ಯೂಸ್ ಪೇಪರ್ ನಲ್ಲಿ ಒಂದು ಲೇಖನವನ್ನ ಬರೆದಿದ್ದಳು. ಆ ಲೇಖನದಲ್ಲಿ ವಿವಿಯ ನಡೆಯನ್ನ ಟೀಕಿಸಲಾಗಿತ್ತೇ ಹೊರತು ಯಾವುದೇ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಲಿಲ್ಲ. ಆದರೆ ಬೋಸ್ಟನ್ ಗ್ಲೋಬ್ ವರದಿಯ ಪ್ರಕಾರ ಈ ಲೇಖನ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಅವರ ಕಣ್ಣಿಗೆ ಬಿತ್ತು. ತಕ್ಷಣವೇ ಆಕೆಯೇ ಸ್ಟೂಡೆಂಟ್ ವೀಸಾವನ್ನ ರದ್ದುಗೊಳಿಸಲಾಯಿತು. ಮಾರ್ಚ್ 2025ರಲ್ಲಿ ಮಫ್ತಿಯಲ್ಲಿದ್ದ ಇಮಿಗ್ರೇಷನ್ ಅಧಿಕಾರಿಗಳು ಆಕೆಯ ಅಪಾರ್ಟ್ಮೆಂಟ್ ಹೊರಗಿನ ಸೋಮರ್ ವಿಲ್ಲೆ ಫುಟ್ಪಾತ್ ನಲ್ಲಿ ವರ್ಜುಕ್ ನನ್ನ ಸುತ್ತುವರೆದು ಬಂಧಿಸಿದರು. ಇದು ಕ್ಯಾಮರಾದಲ್ಲಿ ಸೆರೆಯಾಗಿ ವೈರಲ್ ಕೂಡ ಆಯಿತು. ವಚ್ಸ್ಟುಕ್ರನ್ನ ಉಳಿಸಿಕೊಂಡಿದ್ದ ರೂಪಲ್ ಪಟೇಲ್ ಆಕೆಯನ್ನ ಮ್ಯೂಸಚ್ಯೂಸೆಟ್ಸ್ ನಿಂದ ವರ್ವೆಂಟೋಗೆ ಶಿಫ್ಟ್ ಮಾಡಿ ನಂತರ
ಲೂಯಿಸಿಯಾನಾದ ಡಿಟೆನ್ಷನ್ ಸೆಂಟರ್ಗೆ ವಿಮಾನದಲ್ಲಿ ಕರೆದೊಯ್ದು 6 ವಾರಗಳ ಕಾಲ ಬಂಧನದಲ್ಲಿ ಇಡಲಾಯಿತು. ಈ ಮಧ್ಯೆ NBC ಬೋಸ್ಟನ್ ವರದಿ ಮಾಡಿದಂತೆ ಭಾಷಣ ಅಥವಾ ಬರಹಕ್ಕಾಗಿ ವಿದೇಶಿಗರನ್ನ ಟಾರ್ಗೆಟ್ ಮಾಡುವುದು ಅಸಂವಿಧಾನಿಕ ಎಂದು ಬೋಸ್ಟನ್ ಫೆಡರಲ್ ಜಡ್ಜ್ ಒಬ್ಬರು ತೀರ್ಪು ನೀಡಿದ್ದರು. ಇದೇ ವಶ್ರುಕ್ನ ಇಮಿಗ್ರೇಷನ್ ಪ್ರಕರಣ ಜಡ್ಜ್ ರೂಪಲ್ ಪಟೇಲ್ ರವರ ಮುಂದೆ ಬಂತು. ಪಟೇಲ್ ರವರು ಈ ಬೋಸ್ಟನ್ ಗ್ಲೋಬ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದಂತೆ ಅವರಿಗೆ ಈ ಕೇಸ್ನ ಬಗ್ಗೆ ಮೀಡಿಯಾಗಳಲ್ಲಿ ಬರುತ್ತಿದ್ದ ಸುದ್ದಿ ಗೊತ್ತಿತ್ತು. ಆದರೆ ಬೇರೆಲ್ಲ ಕೇಸ್ಗಳನ್ನ ನಾನು ಎಷ್ಟು ಪ್ರಾಮುಖ್ಯತೆಯಿಂದ ನೋಡುತ್ತೇನೋ ಈ ಕೇಸನ್ನ ಅಷ್ಟೇ ಪ್ರಾಮುಖ್ಯತೆಯಿಂದ ನೋಡಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ನನ್ನ ಮುಂದಿರುವ ಕೇಸ್ಗೆ ನ್ಯಾಯಯುತವಾಗಿ ತೀರ್ಪು ನೀಡುವುದಷ್ಟೇ ನನ್ನ ಕೆಲಸವಾಗಿತ್ತು ಅಂತ ಪಟೇಲ್ ಹೇಳಿದ್ದಾರೆ. ಕೊನೆಗೂ ಜನವರಿ 29, 2026 ರೂಪಲ್ ಪಟೇಲ್ ತೀರ್ಪು ನೀಡಿದ್ರು. ವಶ್ರುಕ್ರನ್ನ ಅಮೆರಿಕದಿಂದ ಹೊರಹಾಕಬೇಕು ಎನ್ನುವುದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಬೋಸ್ಟನ್ ಗ್ಲೋಬ್ ಉಲ್ಲೇಖಿಸಿರುವ ಕೋರ್ಟ್ ದಾಖಲೆಗಳು ತಿಳಿಸಿವೆ. ಪರಿಣಾಮವಾಗಿ ವಶ್ರುಕ್ ವಿರುದ್ಧದ ರಿಮೂವಲ್ ಪ್ರೊಸೀಡಿಂಗ್ಸ್ ಅನ್ನ ರದ್ದುಗೊಳಿಸಲಾಯಿತು. ರೂಪಲ್ ಪಟೇಲ್ ಸರ್ಕಾರದ ವಿರೋಧಿನ? ಅವರ ಬಗ್ಗೆ ಅಂಕಿಅಂಶಗಳು ಹೇಳೋದೇನು? ಇದೇ ಕಾರಣಕ್ಕೆ ಕೆಲವರು ರೂಪಲ್ ಪಟೇಲ್ ಅವರನ್ನ ಸರ್ಕಾರದ ವಲಸೆ ವಿರೋಧಿ ನೀತಿಗಳ ಕಟ್ಟ ವಿರೋಧಿ ಅಂತ ಬ್ರ್ಯಾಂಡ್ ಮಾಡಲು ನೋಡಬಹುದು. ಆದರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಇದು ಸುಳ್ಳು ಅಂತ ಗೊತ್ತಾಗುತ್ತೆ. ಟ್ರ್ಯಾಕ್ ರಿಪೋರ್ಟ್ ಪ್ರಕಾರ 2020 ಆರ್ಥಿಕ ವರ್ಷದಿಂದ 2025 ಮೊದಲ 11 ತಿಂಗಳವರೆಗೆ ಪಟೇಲ್ ರವರು ಒಟ್ಟು 503 ಆಶ್ರಯ ಕೋರಿಕೆ ಪ್ರಕರಣಗಳನ್ನ ವಿಚಾರಣೆ ನಡೆಸಿದ್ದಾರೆ. ಅದರಲ್ಲಿ 271 ಅರ್ಜಿಗಳನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಅವರ ರಿಜೆಕ್ಷನ್ ರೇಟ್ 53.9% ಇದ್ದರೆ ಇನ್ನು 232 ಕೇಸ್ಗಳಲ್ಲಿ ರಿಲೀಫ್ ನೀಡಿದ್ದಾರೆ. ದೇಶದಾದ್ಯಂತ ಇಮಿಗ್ರೇಷನ್ ಜಡ್ಜ್ಗಳ ಸರಾಸರಿ ರಿಜೆಕ್ಷನ್ ರೇಟ್ 58.9% ಇದ್ದರೆ ಬೋಸ್ಟನ್ ಕೋರ್ಟ್ ಸರಾಸರಿ 50.2% ಅನ್ನು ಹೊಂದಿತ್ತು. ಅಂದರೆ ರೂಪಲ್ ಪಟೇಲ್ ರವರ ರೆಕಾರ್ಡ್ ರಾಷ್ಟ್ರೀಯ ಸರಾಸರಿಯ ಮಧ್ಯದಲ್ಲೇ ಇದೆ. ಅವರು ಬಹುಪಾಲು ಕೇಸ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಡೇಟಾ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಅವರು ಸಂಪೂರ್ಣವಾಗಿ ಸರ್ಕಾರದ ವಿರೋಧಿಯಾಗಿದ್ದರು ಅನ್ನೋ ವಾದಕ್ಕೆ ಅರ್ಥವಿಲ್ಲ. ಟ್ರಂಪ್ ಆಡಳಿತದ ಮೆಗಾ ಫರ್ಜ್ ದಿಢೀರ್ ವಜಾಗೊಂಡಿದ್ದೇಕೆ ಪಟೇಲ್? ವೀಕ್ಷಕರೇ, ಇದೆಲ್ಲದರ ಮಧ್ಯೆ ಶುಕ್ರವಾರ ಏಪ್ರಿಲ್ 11, 2026 ತಮ್ಮ 2 ವರ್ಷಗಳ ಪ್ರೊಬೇಷನರಿ ಅವಧಿ ಮುಗಿಯುವ ಹೊತ್ತಿಗೆ ಸರಿಯಾಗಿ ರೂಪಲ್ ಪಟೇಲ್ ಅವರಿಗೆ ವಜಾಗೊಳಿಸಿದ ನೋಟಿಸ್ ಬಂತು. ಇತ್ತೀಚಿನ ವರ್ಷಗಳಲ್ಲಿ ನೇಮಕಗೊಂಡ ನ್ಯಾಯಾಧೀಶರನ್ನ ಅವರ ಆರಂಭಿಕ ಪ್ರೊಬೇಷನರಿ ಅವಧಿಯಲ್ಲಿ ಯಾವುದೇ ಹೆಚ್ಚಿನ ಪ್ರಕ್ರಿಯೆಗಳಿಲ್ಲದೆ ಸುಲಭವಾಗಿ ವಜಾಗೊಳಿಸಬಹುದು. ಟ್ರಂಪ್ ಆಡಳಿತ ಮತ್ತೆ ಅಧಿಕಾರಕ್ಕೆ ಬಂದಾಗನಿಂದ ಈ ಅಧಿಕಾರವನ್ನ ಬಹಳ ಅಗ್ರೆಸಿವ್ ಆಗಿ ಬಳಸ್ತಾ ಇದೆ. ಪಟೇಲ್ ಅವರು ಒಬ್ಬರೇ ಅಲ್ಲ, ಅವರ ಜೊತೆ ಚೆಲ್ಸ್ಫೋರ್ಡ್ ಇಮಿಗ್ರೇಷನ್ ಕೋರ್ಟ್ನ ಜಡ್ಜ್ ನೀನಾ ಪ್ರೋಜ್ ಅವರನ್ನ ವಜಾಗೊಳಿಸಲಾಯಿತು. ಡೆಮಾಕ್ರಸಿ ನೌ ವರದಿಯ ಪ್ರಕಾರ ನೀನಾ ಪ್ರೋಜ್ ರವರು ಕೊಲಂಬಿಯಾ ವಿವಿಯ ವಿದ್ಯಾರ್ಥಿ ಮತ್ತು ಪ್ಯಾಲೆಸ್ತೀನ್ ಗ್ರೀನ್ ಕಾರ್ಡ್ ಹೋಲ್ಡರ್ ಮೊನ್ಸೆನ್ ಮೈದಾವಿ ವಿರುದ್ಧದ ಗಡೀಪಾರು ಪ್ರಕ್ರಿಯೆಯನ್ನ ರದ್ದುಗೊಳಿಸಿದ್ದರು. ಇವರ ಜೊತೆಗೆ ಇನ್ನೂ 4 ಜಡ್ಜ್ಗಳನ್ನ ವಜಾಗೊಳಿಸಲಾಗಿದೆ. ನ್ಯಾಷನಲ್ ಅಸೋಸಿಯೇಷನ್ಸ್ ಆಫ್ ಇಮಿಗ್ರೇಷನ್ ಜಡ್ಜಸ್ ಪ್ರಕಾರ ಅಮೆರಿಕದಲ್ಲಿರುವ ಸುಮಾರು 750 ಇಮಿಗ್ರೇಷನ್ ಜಡ್ಜ್ಗಳ ಪೈಕಿ ಜನವರಿ 2025 ಈಚೆಗೆ ಕನಿಷ್ಠ 113 ಜಡ್ಜ್ಗಳನ್ನ ಟ್ರಂಪ್ ಆಡಳಿತ ವಜಾಗೊಳಿಸಿದೆ. ಅದೇ ಅವಧಿಯಲ್ಲಿ ಸುಮಾರು 100 ಜಡ್ಜ್ಗಳು ರಾಜೀನಾಮೆಯನ್ನು ನೀಡಿದ್ದಾರೆ ಅಥವಾ ನಿವೃತ್ತರಾಗಿದ್ದಾರೆ. ಇದರಿಂದ ದೇಶದಾದ್ಯಂತ ಕೋರ್ಟ್ಗಳಲ್ಲಿ ಸಿಬ್ಬಂದಿ ಕೊರತೆ ಎದುರಾಗಿದೆ. ಇದರಿಂದ ಕೇವಲ ಮ್ಯಾಸಚ್ಯೂಸೆಟ್ಸ್ನಲ್ಲೇ 1,48,000 ಇಮಿಗ್ರೇಷನ್ ಕೇಸ್ಗಳು ಪೆಂಡಿಂಗ್ ಇವೆ. ಕಲಾಪದ ಮಧ್ಯೆ ಇಮೇಲ್ ಬಂದಿದ್ದರ ಬಗ್ಗೆ ಮಾತನಾಡಿರುವ ಪಟೇಲ್, ನಾನು ಇದನ್ನ ನಿರೀಕ್ಷಿಸಿದ್ದೆ, ಆದರೂ ಅದು ಒಂದು ರೀತಿ ಶಾಕಿಂಗ್ ಆಗಿತ್ತು. ಇದರ ಪರಿಣಾಮಗಳು ತಕ್ಷಣವೇ ಆಗುತ್ತವೆ ಎಂದು ಹೇಳಿದ್ದಾರೆ. ನ್ಯಾಯಾಂಗದಲ್ಲಿ ಭಯದ ವಾತಾವರಣ. ಜಡ್ಜ್ ರೂಪಲ್ ಪಟೇಲ್ ಕಳವಳ. ಮಾಧ್ಯಮಗಳ ಜೊತೆ ಮಾತನಾಡುವಾಗ ರೂಪಲ್ ಪಟೇಲ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದಾರೆ. ತಮ್ಮ ವಜಾಗೆ ವಶ್ರುಕ್ ಪ್ರಕರಣದ ತೀರ್ಪೇ ಕಾರಣ ಎಂದು ಅವರು ಖಚಿತವಾಗಿ ಹೇಳಿಲ್ಲ. ಆ ಕೇಸ್ನಲ್ಲಿ ನಾನು ಯಾವ ಕಡೆ ತೀರ್ಪು ಕೊಟ್ಟಿದ್ದರೂ ಈಗ ನಡೆಯುತ್ತಿರುವ ವಜಾ ಪ್ರಕ್ರಿಯೆಗಳ ಪ್ಯಾಟ್ರನ್ ನೋಡಿದರೆ ನಾನು ವಜಾಗೊಳ್ಳುವುದು ಖಚಿತವಾಗಿತ್ತು ಅನಿಸುತ್ತೆ ಎಂದು ಹೇಳಿದ್ದಾರೆ. ದಿ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಇಮಿಗ್ರೇಷನ್ ಜಡ್ಜ್ಗಳು ಹೆಚ್ಚು ಗಡೀಪಾರು ಆದೇಶಗಳನ್ನು ನೀಡಬೇಕು ಎಂದು ಟ್ರಂಪ್ ಆಡಳಿತ ನಿರೀಕ್ಷೆ ಮಾಡ್ತಾ ಇದೆ. ಈ ಒತ್ತಡವನ್ನು ನಾನು ವಿರೋಧಿಸಲು ಪ್ರಯತ್ನಿಸಿದೆ ಎಂದು ಪಟೇಲ್ ಟೈಮ್ಸ್ಗೆ ತಿಳಿಸಿದ್ದಾರೆ. ಅಮೆರಿಕದಲ್ಲಿರುವ ಪ್ರತಿಯೊಬ್ಬರಿಗೂ
ಡ್ಯೂ ಪ್ರೋಸೆಸ್ ಹಕ್ಕಿದೆ. ಪ್ರತಿಯೊಬ್ಬರ ಕೇಸ್ಗಳು ಸಂಪೂರ್ಣವಾಗಿ ಮತ್ತು ನ್ಯಾಯಯುತವಾಗಿ ತೀರ್ಮಾನವಾಗಬೇಕು ಎಂದಿದ್ದಾರೆ. ಆದರೆ ಸರ್ಕಾರದ ಈ ನಡೆಯಿಂದ ಆಗುವ ದೊಡ್ಡ ಅಪಾಯದ ಬಗ್ಗೆ ಅವರು ಬೋಸ್ಟನ್ ಗ್ಲೋಬ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರಿಂದ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ತಾವೇನಾದ್ರೂ ಆಡಳಿತದ ಇಚ್ಛೆಗೆ ವಿರುದ್ಧವಾಗಿ ತೀರ್ಪು ನೀಡಿದ್ರೆ ಕೆಲಸ ಹೋಗುತ್ತೆ ಅನ್ನೋ ಭಯ ಜಡ್ಜ್ಗಳಲ್ಲಿ ಹುಟ್ಟಿಕೊಂಡಿದೆ. ಇದು ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತದೆ, ಡ್ಯೂ ಪ್ರೋಸೆಸ್ ಅನ್ನ ನಾಶಪಡಿಸುತ್ತದೆ ಮತ್ತು ಹೆಚ್ಚು ಜನರು ಅನ್ಯಾಯವಾಗಿ ದೇಶದಿಂದ ಗಡೀಪಾರಾಗುವಂತೆ ಮಾಡುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡಬೇಕೇ ಬೇಡವೇ ಎಂಬುದನ್ನ ತಾವಿನ್ನೂ ನಿರ್ಧರಿಸಿಲ್ಲ ಎಂದು ಪಟೇಲ್ ಮತ್ತು ನೀನಾ ಪ್ರೋಸ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಬಡವರ ದೀನದಲಿತರ ಧ್ವನಿಯಾಗಿ ಹಾರ್ವರ್ಡ್ನಿಂದ ಲೀಗಲ್ ಏಡ್ ವರೆಗೆ ದುಡಿದು ಕಡೆಗೆ ನ್ಯಾಯಾಧೀಶಿಯಾಗಿ ರೂಪುಗೊಂಡಿದ್ದ ರೂಪಲ್ ಪಟೇಲ್ ಅವರ ವೃತ್ತಿ ಬದುಕಿಗೆ ಒಂದು ಸಣ್ಣ ಇಮೇಲ್ ಬ್ರೇಕ್ ಹಾಕಿದೆ. ಕಾರ್ಯಾಂಗದ ಪವರ್ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯದ ನಡುವಿನ ಈ ಸಂಘರ್ಷದಲ್ಲಿ ಸದ್ಯಕ್ಕೆ ಟ್ರಂಪ್ ಆಡಳಿತದ ಮೇಲುಗೈ ಆದಂತೆ ಕಾಣ್ತಾ ಇದೆ. 113ಕ್ಕೂ ಹೆಚ್ಚು ಜಡ್ಜ್ಗಳ ವಜಾ, ಲಕ್ಷಾಂತರ ಕೇಸ್ಗಳ ಪೆಂಡಿಂಗ್ ಮತ್ತು ಜಡ್ಜ್ಗಳ ಮನಸ್ಸಿನಲ್ಲಿ ಹುಟ್ಟಿರುವ ಭಯದ ವಾತಾವರಣ ಇವೆಲ್ಲವೂ ಅಮೆರಿಕನ್ ನ್ಯಾಯಾಂಗದ ವ್ಯವಸ್ಥೆಯನ್ನ ಎತ್ತ ಕೊಂಡೊಯ್ಯುತ್ತಿದೆ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆ. ರೂಪಲ್ ಪಟೇಲ್ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಇದಾಗುತ್ತೆ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.